ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಲವ್ ಸ್ಟೋರಿ ಸಿನಿಮಾಗಳನ್ನು ನೋಡೋದೇ ಒಂಥರ ಫೀಲು. ಇಂಡಿಯಾದಲ್ಲಿ ಹಲವಾರು ಲವ್ ಸ್ಟೋರಿ ಮೂವಿಗಳು ಬಂದಿವೆ. ಹಾಗಿದ್ರೆ ಬನ್ನಿ ಯಾವುದು ಟಾಪ್ 5 ಲವ್ ಸ್ಟೋರಿ ಸಿನಿಮಾಗಳು ಅಂತ ನೋಡ್ಕೊಂಡು ಬರೋಣ. ಸಭಾನಾಯಕನ್ CS ಕಾರ್ತಿಕೇಯನ್ ಡೈರೆಕ್ಷನಲ್ಲಿ ಬಂದಿರೋ ಒಂದೊಳ್ಳೆ ಫೀಲ್ ಗುಡ್ ಮೂವಿ ಇದಾಗಿದ್ದು, ಅಶೋಕ್ ಚೆಲ್ವನ್ ಅವರು ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಈ ಸಿನಿಮಾದ ಒನ್ಲೈನ್ ಸ್ಟೋರಿ ನೋಡೋದಾದರೆ, ಸಬ್ ಇನ್ಸ್ಪೆಕ್ಟರ್ ವಿಷ್ಣು ಮತ್ತು ಅವನ ಕಾನ್ಸ್ಟೇಬಲ್ ರೋಡಲ್ಲಿ ಕುಡಿದು ನ್ಯೂಸೆನ್ಸ್ ಮಾಡುತ್ತಿರುವ ಸಭಾ ಅವನನ್ನು ಅರೆಸ್ಟ್ ಮಾಡುತ್ತಾರೆ. ಅವನು ಒಂದಿಷ್ಟು ಅವನ ಲವ್ ಸ್ಟೋರಿಗಳನ್ನು ಹೇಳ್ತಾ ಬರ್ತಾನೆ. ಅದೆಲ್ಲ ಕೇಳಿ ಪೊಲೀಸರು ಅವನನ್ನು ರಿಲೀಸ್ ಮಾಡಬೇಕಾಗುತ್ತೆ. ಅವನು ಹೇಳಿದ ಲವ್ ಸ್ಟೋರಿಗಳು ಯಾವುವು ಅಂತ ನೀವು ಮೂವಿ ನೋಡಿಯೇ ತಿಳ್ಕೋಬೇಕು. ಈ ಮೂವಿ ನಿಮಗೆ ಹಾಟ್‌ಸ್ಟಾರ್‌ನಲ್ಲಿ ಕನ್ನಡದಲ್ಲೇ ಸಿಗುತ್ತದೆ. ಇರುಗಾ ಪಟ್ರು ಯುವರಾಜ್ ದಯಾಳನ್ ಅವರ ಡೈರೆಕ್ಷನ್ನಲ್ಲಿ ಬಂದಿರೋ ಒಂದೊಳ್ಳೆ ಫೀಲ್ ಗುಡ್ ಮೂವಿ ಇದಾಗಿದ್ದು, ಸಾನಿಯಾ ಎಫ್ಎನ್ ಮತ್ತು ಶ್ರದ್ಧಾ ಶ್ರೀನಾಥ್ ಅವರು ಈ ಮೂವಿಯ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಈ ಸಿನಿಮಾದ ಒನ್ಲೈನ್ ಸ್ಟೋರಿ ನೋಡೋದಾದರೆ, ಒಬ್ಬಳು ಮ್ಯಾರೇಜ್ ಕೌನ್ಸಿಲರ್ ಇರ್ತಾಳೆ. ಅವಳು ಡಿವೋರ್ಸ್ ಆಗುವಂತಹ ಜೋಡಿಗಳನ್ನು ಸರಿ ಮಾಡೋದೇ ಅವಳ ಕೆಲಸ ಆಗಿರುತ್ತೆ. ಅವಳು ಅಂದುಕೊಂಡಿರ್ತಾಳೆ ಅವಳ ಕುಟುಂಬ ಮಾತ್ರ ಪರ್ಫೆಕ್ಟ್ ಆಗಿದೆ ಅಂತ. ಹೀಗೆ ಮುಂದೆ ಅವಳ ಲೈಫಲ್ಲೂ ಹಲವು ತೊಂದರೆಗಳು ಬರ್ತವೆ. ಅವು ಅವಳ ಮೆಥಡ್ ಆ್ಯಂಡ್ ಟೆಕ್ನಿಕ್ಗಳಿಂದ. ಇವೆಲ್ಲ ದಾಟಿ ಅವಳು ಮತ್ತು ಅವಳ ಗಂಡ ಹೇಗೆ ಒಂದಾಗ್ತಾರೆ ಅನ್ನೋದು ನೀವು ಮೂವಿ ನೋಡಿಯೇ ತಿಳ್ಕೋಬೇಕು. ಈ ಮೂವಿ ನಿಮಗೆ ನೆಟ್ಫ್ಲಿಕ್ಸ್ನಲ್ಲಿ ಕನ್ನಡದಲ್ಲೇ ಸಿಗುತ್ತದೆ. ತೀರಾ ಕಾದಲ್ ರೋಹಿನ್ ವೆಂಕಟೇಶ್ ಅವರ ಡೈರೆಕ್ಷನ್ನಲ್ಲಿ ಬಂದಿರೋ ಒಂದೊಳ್ಳೆ ಫೀಲ್ ಗುಡ್ ಮೂವಿ ಇದಾಗಿದ್ದು, ತಮಿಳಿನ ಜೈ ಮತ್ತು ಐಶ್ವರ್ಯ ರಾಜೇಶ್ ಅವರು ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಈ ಸಿನಿಮಾದ ಒನ್ಲೈನ್ ಸ್ಟೋರಿ ನೋಡೋದಾದರೆ, ಕಥೆಯ ಹೀರೋಗೆ ಮದುವೆ ಆಗಿರುತ್ತದೆ, ಒಂದು ಮಗುವೂ ಇರುತ್ತದೆ. ಒಂದಿನ ಅವನಿಗೆ ಎಕ್ಸ್ ಲವರ್ ಸಿಗ್ತಾಳೆ. ಅವಳ ಜೊತೆ ಒಂದಿಷ್ಟು ದಿನ ಟೈಮ್ ಕೂಡ ಸ್ಪೆಂಡ್ ಮಾಡ್ತಾನೆ. ಅನಂತರ ಅವನಿಗೆ ಅವನು ಮಾಡ್ತಿರೋದು ತಪ್ಪು ಅಂತ ಗೊತ್ತಾಗುತ್ತೆ. ಮುಂದೆ ಏನು ಆಯಿತು ಅಂತ ನೀವು ಮೂವಿ ನೋಡಿನೇ ತಿಳ್ಕೋಬೇಕು. ಈ ಮೂವಿ ನಿಮಗೆ ನೆಟ್ಫ್ಲಿಕ್ಸ್ನಲ್ಲಿ ಕನ್ನಡದಲ್ಲೇ ಸಿಗುತ್ತದೆ. ರೋಮಿಯೋ ವಿನಾಯಕ್ ವಾತಿನಾಥನ್ ಡೈರೆಕ್ಷನ್ನಲ್ಲಿ ಬಂದಿರೋ ಒಂದೊಳ್ಳೆ ಫೀಲ್ ಗುಡ್ ಲವ್ ಸ್ಟೋರಿ ಮೂವಿ ಇದಾಗಿದ್ದು, ವಿಜಯ್ ಆ್ಯಂಟನಿ ಅವರು ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಈ ಸಿನಿಮಾದ ಒನ್ಲೈನ್ ಸ್ಟೋರಿ ನೋಡೋದಾದರೆ, ಈ ಮೂವಿಯ ಹೀರೋಯಿನ್ಗೆ ಫಿಲ್ಮ್ ಆ್ಯಕ್ಟರ್ ಆಗಬೇಕು ಅಂತ ತುಂಬ ಆಸೆ ಇರುತ್ತೆ. ಆದರೆ ಅವರ ಮನೆಯವರ ಒತ್ತಾಯದಿಂದ ಒಬ್ಬನನ್ನು ಮದುವೆ ಆಗಬೇಕಾಗುತ್ತದೆ. ಅವಳಿಗೆ ಅವನ ಕಂಡ್ರೆ ಇಷ್ಟನೇ ಇರೋದಿಲ್ಲ. ಈ ಕಥೆಯ ಹೀರೋ ಹೇಗೆ ಅವನ ಹೆಂಡತಿಯ ಲವ್ ಮಾಡೋ ಹಾಗೆ ಮಾಡ್ತಾನೆ ಅನ್ನೋದೇ ಸ್ಟೋರಿಯಾಗಿದೆ. ಈ ಸಿನಿಮಾವು ನಿಮಗೆ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಕನ್ನಡದಲ್ಲೇ ಸಿಗುತ್ತದೆ. ದಾದಾ ಗಣೇಶ್ ಕೆ ಬಾಬು ಅವರ ಡೈರೆಕ್ಷನ್ನಲ್ಲಿ ಬಂದಿರೋ ಒಂದೊಳ್ಳೆ ಎಮೋಷ್ನಲ್ ಲವ್ ಸ್ಟೋರಿ ಮೂವಿ ಇದಾಗಿದ್ದು, ಕವಿನ್ ಮತ್ತು ಅಪರ್ಣಾ ದಾಸ್ ಅವರು ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಈ ಸಿನಿಮಾದ ಒನ್ಲೈನ್ ಸ್ಟೋರಿ ನೋಡೋದಾದರೆ, ಒಂದು ಮನೆಯವರು ಒಪ್ಪಿಗೆ ಇಲ್ಲದೆ ಲವ್ ಮ್ಯಾರೇಜ್ ಆಗೋ ಜೋಡಿ ಒಂದಿಷ್ಟು ಕಷ್ಟ ಎದುರಿಸಬೇಕಾಗುತ್ತದೆ. ಆಗ ಅವನ ಹೆಂಡತಿ ಮಗು ಮತ್ತು ಅವನನ್ನು ಬಿಟ್ಟು ಹೋಗ್ತಾಳೆ. ಅವನು ಮಗುವನ್ನು ಹೇಗೆ ಸಾಕ್ತಾನೆ ಅನ್ನೋದೇ ಮೂವಿ ಸ್ಟೋರಿಯಾಗಿದೆ. ಈ ಸಿನಿಮಾವು ನಿಮಗೆ ಕನ್ನಡದಲ್ಲಿ ಯೂಟ್ಯೂಬ್ನಲ್ಲೇ ಸಿಗುತ್ತದೆ. ಟಾಪ್ 5 ಲವ್ ಸ್ಟೋರಿ ಆಧಾರಿತ ಸಿನಿಮಾಗಳು ಇವಾಗಿವೆ. ನಿಮಗೆ ಯಾವ ಚಿತ್ರ ತುಂಬ ಇಷ್ಟ ಆಯಿತು? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತಾ? ಹಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಂದು ರೋಚಕ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.